ಏನಾತ್ಲೆ ಮಚ್ಚ ಹಿಂಗ್ಯಾಕಾಗಿ ನಿಂದೆ? ಏನು ಹೇಳಿ ಬಿಡ್ಲಿಪ್ಪ, ಮನ್ಸಿಗೆ ಭಾಳ ಬೇಜಾರ ಐತಿ. ಯಾಕ್ಲೆ ಅಂಥದ್ದೇನಾತು? ಏನಂತ ಹೇಳಿ ನಾನು ನಿನಗೆ? ಏನಾಗಿದೆ ಹೇಳ, ಹಂಗ್ಯಾಕೆ ಬೇಜಾರು ಮಾಡ್ಕೊಂಡು ಕುಂತ್ರೆ ಗೊತ್ತಾಗ್ತೈತೆ ನಂಗೆ? ಲವ್ ಆತೋ ಲಫಡಾತೋ ಮೊನ್ನೆ ಯಾಕೆ ಮದ್ವೆ ಆತೋ, ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿತ್ತು. ಏನ್ಲೇ ಮಚ್ಚ ನೀನು ಹುಡುಗಿ ಮದ್ವೆ ಆತ? ಹ್ಞೂನ್ಲೆ ಮಚ್ಚ, ನನ್ನ ಹುಡುಗಿ ಮದ್ವೆ ಆತ್ಲೆ. ನನಗೆ ಬದುಕಕ್ಕೆ ಇಷ್ಟ ಇಲ್ಲಲೇ, ನಾವು ಅಲ್ಲಲೇ ಇರಾಕ. ಹೋಗಲೇ ಬೋಸಡಿಕೆ, ಆಕೆನ ಬಿಟ್ಟು ಹೋದ್ಲಂತ, ಇವ್ನಿಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ. ಹೋಗಲೇ ಬಿಟ್ಟು ಹೋದೊಳೆ ಆರಾಮಿರ್ಬೇಕಾದ್ರೆ ನೀನು ಇಷ್ಟು ವರ್ಷ ಪ್ರೀತಿ ಅಂತ ನೋಡ್ಕೊಂಡು ಆಕಿನ್ನ, ಹಾಂ ನೀ ಹೆಂಗಿರ್ಬೇಕು? ಬಿಡಲೇ ಹೋಗ್ಲೇ. ಆದ್ರೂ ಲೇ ಆಕಿನ ಬಿಟ್ಟಿರಕ್ಕೆ ಮನಸ್ಸೇ ಇಲ್ಲ ನನಗೆ. ಆಕಿನ ಭಾಳ ಇಷ್ಟಪಟ್ಟಿದ್ದಿಲ್ಲ ನಾನು. ಹ್ಞೂಲೇ, ನೀ ಇಷ್ಟಪಟ್ಟಿದ್ದು ಯಾರು ಇಲ್ಲ ಅಂದ್ರೆ ಆದ್ರೆ ಅಕ್ಕಿ ಅರ್ಥ ಮಾಡ್ಕೋಬೇಕಲ್ಲ. ಅಕ್ಕಿ ಅರ್ಥ ಮಾಡ್ಕೊಂಡಿಲ್ಲ, ಬಿಟ್ಟು ಹೋದ್ಲು. ನೀ ಯಾಕೆ ಹಿಂಗಾಗ್ತಿ ಬಿಡು. ಅಲ್ಲ ಕುಡಿದ್ರೆ ಏನು ವಾಪಸ್ ಬರ್ತಾ ಏನಕ್ಕಿ? ನೀ ಹಿಂಗೆಲ್ಲ ಕುಡ್ಕೊಂಡು ಕುಂತಿ ಅಂದ್ರೆ ನಿನ್ನ ಲೈಫ್ ನೀ ಹಾಳು ಮಾಡ್ಕೊಂತಿ ನೋಡು. ಮುಂದೆ ಇನ್ನೂ ದೊಡ್ಡದೈತಿ ಲೈಫ್. ನಾ ಏನು ಮಾಡಲಿಲ್ಲ, ಮನಸ್ಸು ಹೋಗಿ ಕುಂತು ಬಿಟ್ಟಾಳಕ್ಕಿ, ಆಕಿನ ಮರೆಯೋಕ್ಕಾಗತ್ತಿಲ್ಲ ನಂಗೆ. ಈಗ ಅಕ್ಕಿ ಬಿಟ್ಟು ಹೋದ್ಲು ಅಂತೇಳಿ ಸತ್ತು ಬಿಡ್ತಿ ಅಂದ್ರೆ ಮತ್ತೆ ಇಷ್ಟು ವರ್ಷ ನಿಂಗೆ ಹೊತ್ತು ಸಾಕ್ಯಾರಲ್ಲ ನಿಮ್ಮ ತಂದೆ ತಾಯಿ, ಅವ್ರನ್ನ ಯಾರು ನೋಡ್ಕೊತಾರೆ? ಹಾಂ, ನಿನ್ನ ಭರೋಸೆ ಮ್ಯಾಗ ನೀನು ನಂಬ್ಕೊಂಡು ಕುಂತಿರ್ತಾರೆ ಈಗ ಅವ್ರು. ಅಪ್ಪ ಇಷ್ಟು ವರ್ಷ ನನ್ನ ಮಕ್ಕಳಿಗೆ ನಾ ಸಾಕಿದ್ದೆ, ಇನ್ನು ಮ್ಯಾಗ ಅವ್ರು ನನಗೆ ಸಾಕ್ತಾರೆ ಅಂತೇಳಿ. ಈಗ ಅವ್ರಿಗೆ ಯಾರು ದಿಕ್ಕು? ಹಾಂ, ಅಂದರೆ ಅವ್ರು ಇಷ್ಟು ವರ್ಷ ಕಷ್ಟಪಟ್ಟು ನಿಂಗೆ ಸಾಕಿದ್ದೆಲ್ಲ ವ್ಯರ್ಥ ಏನು? ಇಲ್ಲಲೇ ಮಚ್ಚ, ಹಂಗೆ ಅಲ್ಲಲೇ. ಲೇ ಇಂಥವೆಲ್ಲ ಬಿಡ್ರಲೇ. ಹಾಂ, ಒಂದು ಹುಡುಗಿ ಸಂಬಂಧ ನಿಮ್ಮ ಜೀವನ ಹಾಳು ಮಾಡ್ಕೊಂಡು ಬಿಡ್ರಿ. ಹಾಂ, ನಿಮ್ಮ ತಂದೆ ತಾಯಿಗೋಸ್ಕರ ಬದುಕ್ರಿ. ನಾ ಏನು ಮಾಡಲಿಲ್ಲಪ್ಪ ಆ ಕಡೆ. ಆಕೆ ಯಾಕೆ ಬಿಟ್ಟು ಹೋದ್ಲಂತ ಗೊತ್ತಾಗತ್ತಿಲ್ಲ ನಂಗೆ. ಆಕಿನೂ ಭಾಳ ಇಷ್ಟಪಡ್ತಿದ್ಲೇ ನನಗೆ. ನಾನಂದ್ರೆ ಸಾಯ್ತಿದ್ಲು. ಒಂದು ಸಲ ಆಕಿನ ಜಾಗದೋಗಿ ನಿಂತು ಯೋಚನೆ ಮಾಡಲ್ಲ. ನಾವು ಒಪ್ತೀನಿ ಆಕಿ ನಿನಗೆ ಇಷ್ಟಪಡ್ತಿದ್ಲು, ನೀನು ಆಕಿನ ಇಷ್ಟಪಡ್ತಿದ್ದಿ ಅಂತೇಳಿ. ಆದರೂ ಆಕಿಗೂ ಮನೆಗಿನವ್ರು ಅದಾರಲ್ಲ, ಅವ್ರ ಮಾತು ಕೇಳಬೇಕಾಗ್ತಿತ್ತು ಆಕಿ. ಈಗ ಹೇಳಿದ್ರೆ ನೀವು ಅವ್ರ ಮನೆಗೆ ಹೋಗಿ ನೀವು ಪ್ರೀತಿ ಮಾಡತ್ತೀರಿ ಅಂತೇಳಿ? ಹ್ಞೂಲೇ ಹೇಳಿದ್ವಿ, ಯಾರು ಒಪ್ಕೊಲಿಲ್ಲ ಅವ್ರ ಮನ್ಯಾಗ. ಮತ್ತು ಒಪ್ಕೊಲಿಲ್ಲ ಅಂದ್ರೆ ಮತ್ತೆ ಅಕ್ಕಿಯಾರ ಏನು ಮಾಡೋಕ್ಕಾಗ್ತೈತಿ? ಮತ್ತು ತಂದೆ ತಾಯಿ ವಿರುದ್ಧ ಅಂತೂ ಹೋಗೋಕ್ಕಾಗಂಗಿಲ್ಲ. ಅವ್ರ ವಿರುದ್ಧ ಜೀವನ ಮಾಡೋಕ್ಕಂತೂ ಆಗಂಗಿಲ್ಲ. ಈ ಕಡೆ ಪ್ರೀತಿಸಿದವನು ಬೇಕು, ಈ ಕಡೆ ತಂದೆ ತಾಯಿನೂ ಬೇಕು ಆಕಿಗೆ. ಈಗ ಆಕಿಗೆ 2 ಆಪ್ಷನ್ ಸಿಕ್ಕ್ಯಾವು. ಒಂದು ಪ್ರೀತಿಸಿದವನು ಚೂಸ್ ಮಾಡೋದು, ಒಂದು ತಂದೆ ತಾಯಿಗೆ ಚೂಸ್ ಮಾಡೋದು. ಆಕೆ ತಂದೆ ತಾಯಿಗೆ ಚೂಸ್ ಮಾಡ್ಯಾಳ. ಯಾಕೆ ಹೇಳ? ಇಷ್ಟು ವರ್ಷ ಆಕಿಗೆ ಸಾಕಿ ಬೆಳೆಸ್ಯಾರಲ್ಲ, ಮತ್ತು ಇಷ್ಟು ವರ್ಷ ಸಾಕಿ ಬೆಳೆಸ್ದವ್ರನ್ನ ಬಿಟ್ಟು ನಿನ್ನ ಸಂಬಂಧ ಅವ್ರನ್ನೆಲ್ಲ ದೂರ ಮಾಡ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ನಿನಗೆ ಬಿಟ್ಟು ಬೇರೆ ಅವ್ರ ತಂದೆ ತಾಯಿ ನೋಡಿದ ಮದುವೆ ಮಾಡ್ಕೊಂಡಾಳ ಅಕ್ಕಿ. ಅಕ್ಕಿ ಹೆಂಗೆ ಅವ್ರ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ಯಾಳು, ನೀನು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡು. ಹಾಂ, ನಿಮ್ಮಪ್ಪ ನಿಮ್ಮವ್ವ ನಿನ್ನ ಭರೋಸೆ ಮ್ಯಾಗ ಕುಂತಿಲ್ಲ ಈಗ ಅವ್ರು ನೋಡ್ಕೊಳೋರು ಯಾರು ಮುಂದೆ? ಹ್ಞೂಲೆಪ್ಪ, ನಾನು ಆಕೆ ಬಿಟ್ಟು ಹೋದ್ಲಲ್ಲ ಅನ್ನೋ ಬೇಜಾರಕ್ಕೆ ಕುಡಿಯೋದ ಮಾಡಿಬಿಟ್ಟಿದ್ದಿಲ್ಲಪ್ಪ. 3 ಹೊತ್ತು ಕುಡಿಯೋದು. ಪಾಪ ನಮ್ಮಪ್ಪ ನಮ್ಮವ್ವಾಗ ಮರ್ಯಾದೆ ಕೊಡ್ಲಾರ್ದಂಗೆ ಮಾತಾಡೋದು ಭಾಳ ಮಾಡಿದಿಲ್ಲಪ್ಪ. ಈಗ ನೀನು ಹೇಳಿದ ಮ್ಯಾಗ ನಂಗೆ ಅರ್ಥ ಆಗತ್ತಿತ್ತು ನೋಡ್ತು, ಎಂಥ ತಪ್ಪು ಮಾಡಿದೆ ನಾನು ಅಂತೇಳಿ. ನೋಡು, ಕುಡಿದು ನೀನು ಹಲತ್ ಹೆಂಗೆ ಮಾಡ್ಕೊಂಡು ನೋಡಿ, ನಿನ್ನ ರೂಮ್ ನೋಡು, ಏನು ನೋಡೋಕ್ಕಾಗತ್ತಿಲ್ಲ. ಹಾಂ, ನಿನ್ನ ಜೀವನ ನಿನ್ನ ಕೈಯಾರೆ ಹಾಳು ಮಾಡ್ಕೊಳತ್ತಿಲ್ಲ ನೀನು. ನಂದು ಭಾಳ ತಪ್ಪಾತ್ಲೆ ಮಚ್ಚ. ಹೂ, ನಾನು ಏನಿಲ್ಲಪ್ಪ, ಎಷ್ಟು ತಪ್ಪು ಮಾಡಿಬಿಟ್ಟೆ ನೋಡು. ಬ್ರೇಕಪ್ ಅನ್ನೋದು ಒಂದು ಕೆಟ್ಟ ಘಟನೆ ನಮ್ಮ ಲೈಫ್ ಒಳಗೆ. ಏನು ಮಾಡೋಕ್ಕಾಗಂಗಿಲ್ಲ. ಕಡೆ ಹುಡುಗಿದು ತಪ್ಪಿರಂಗಿಲ್ಲ, ಈ ಕಡೆ ನಿಂದು ತಪ್ಪಿರಂಗಿಲ್ಲ. ಸಿಚುವೇಶನ್ ಹಂಗಿರ್ತೈತಿ. ನಾವು ಸಿಚುವೇಶನ್ ತಕ್ಕ ಹೋಗ್ಬೇಕಾಗ್ತೈತಿ. ಈಗ ಅಕ್ಕಿ ಅವ್ರ ತಂದೆ ತಾಯಿಗೆ ಬೆಲೆ ಕೊಟ್ಟು ಅವ್ರು ಹೇಳಿದ್ದ ಕಡೆ ಮದುವೆ ಮಾಡ್ಕೊಂಡು ಹೋದ್ಲು. ಈಗ ನಿನ್ನ ತಂದೆ ತಾಯಿಗೆ ನೀ ಬೆಲೆ ಕೊಟ್ಟು ಅವ್ರು ಹೇಳ್ದಂಗೆ ಕೇಳಲ್ಲ. ಅವ್ರು ಚಲೋತಂಗೆ ನೋಡ್ಕೋ, ಮತ್ತು ಅವ್ರು ನೋಡಿದ ಹುಡುಗಿ ನೋಡು, ಮದುವೆ ಮಾಡ್ಕೋ, ಆರಾಮಾಗಿರು. ನಿನ್ನ ಲೈಫ್ ಒಳಗೆ ನೀನು ಸೆಟಲ್ ಆಗು, ಆಕೆನೂ ಸೆಟಲ್ ಆಗ್ತಾಳೆ. ಪ್ರೀತಿ ಮಾಡೋದು ದೊಡ್ಡದಲ್ಲ, ಪ್ರೀತಿನ ಉಳಿಸ್ಕೊಳೋದು ದೊಡ್ಡದು. ಅದರೊಳಗೆ ಎಲ್ಲರದ್ದು ಒಪ್ಪಿಗೆನೂ ಇರಬೇಕು. ಒಂದು ನೀವು ಅವ್ರ ಕಡೆ ಟೈಮ್ ತೊಗೋಬೇಕಾಗಿತ್ತು. ಟೈಮ್ ತೊಗೊಂಡು ಒಪ್ಸಕ್ಕೆ ಇನ್ನೂ ಟ್ರೈ ಮಾಡಬೇಕಾಗಿತ್ತು. ಆದರೆ ನೀವು ಟೈಮ್ ತೊಗೊಲಿಲ್ಲ. ಹ್ಞೂಲೇ, ನಾನು ಟೈಮಾಗಿ ಕೇಳಿಲ್ಲ, ಅವ್ರಿಗೆ ಒಪ್ಕೊಳ್ಳಿಲ್ಲ ಅಂತೇಳಿ ಬಿಟ್ಟೆ ನಾನು. ಆಕೆ ಇನ್ನೂ ಜಾಸ್ತಿ ಮಾತಾಡೋದು ಬಿಟ್ಬಿಟ್ಲೆ. ನಾನು ಕೇರ್ ಒಪ್ಕೊಳತಿಲ್ಲ ಬಿಡ ಇರ್ತಿ ಅಂತ ಕೆಡಿಸ್ಕೊಂಡು ಅಂತೇಳಿ ಸುಮ್ಮನೆ ಆಗ್ಬಿಟ್ನಲ್ಲ. ಆಕೆಗೆ ಜಾಸ್ತಿ ಫೋನ್ ಮಾಡೋದು ಬಿಟ್ಬಿಟ್ಟೆ ನಾನು. ಮತ್ತು ಆಕೆಗೆ ಬೇರೆ ಕಡೆ ಗಂಡು ನೋಡಿ ಮದುವೆ ಮಾಡಿಕೊಟ್ಬಿಟ್ರು ಪಟ. ನೋಡಿ, ನಿಂದು ತಪ್ಪೈತಿ ಇಲ್ಲದ್ರೋಗ. ನೀನು ಅವ್ರ ತಂದೆ ತಾಯಿ ಕಡೆ ಹೋಗಿ ಕುಂತು ಮಾತಾಡಿ ಸ್ವಲ್ಪ ಟೈಮ್ ತೊಗೊಂಡು ಏನೈತಿ ಏನಿಲ್ಲ, ಎದಕ್ಕೆ ಸಂಬಂಧ ಬೇಡನಾತೀರಿ ಅಂತ ಕೇಳ್ಕೊಬೇಕಾಗಿತ್ತು ನೀನು. ಇದೆಲ್ಲ ಮಾಡ್ಲಾರ್ದನ ಹಿಂಗೆ ಕುಡ್ಕೊಂಡು ಕುಂತು ಆಕಿನ ಮದುವೆ ಆಗೈತಂತೆ ಬೇಜಾರು ಮಾಡ್ಕೊಂಡ್ರೆ ಏನು ಬಂತು? ಹಾಂ, ನಿನ್ನ ಆರೋಗ್ಯನ ಹಾಳಲ್ಲ ಇನ್ನೊಂದು ಸ್ವಲ್ಪ. ಹಿಂಗೆ ತಿಳಿಸಿ ಹೇಳೋರು ಯಾರು ಇದ್ದಿಲ್ಲ ಬಿಡ್ಲೆ. ಮಗ, ನಾನು ಎಲ್ಲಿ ಹೋಗಿದ್ದಿಲ್ಲ ಇಷ್ಟು ದಿನ? ನೀ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಜೀವನ ಉದ್ಧಾರ ಆಗ್ಬಿಡ್ತಿತ್ತು. ಊರು ಮಂಗೆ ಹೇಳಿದ್ದಿಲ್ಲ ನಿಂಗೆ, ಕೆಲ್ಸದ ಮ್ಯಾಗ ನಾನು ಹೊರಗೆ ಹೊಂಟೇನಿ, ಬರೋದು ಒಂದು 2-3 ತಿಂಗಳು ಆಗ್ತಿತ್ತು ಅಂತೇಳಿ. ಇದು 2-3 ತಿಂಗಳೊಳಗೆ ಹೆಂಗೆ ಮಾಡ್ಕೊಂಡು ನೋಡಿ ಹಲತನ. ನಿನ್ನೆ ಬಂದೆ ಊರಿಂತ್ರ, ನಿಮ್ಮ ಮಮ್ಮಿ ಫೋನ್ ಮಾಡಿದ್ಲಪ್ಪ 4-5 ಸಲ. ನೀವು ಇವ್ರ ಆಂಟಿ ಯಾಕೆ ಫೋನ್ ಮಾಡತ್ತಾರ, ಇವನು ಮಾಡಿಲ್ಲ ಫೋನ್ ಅಂತೇಳಿ.
ಮತ್ತು ಕಾಲ್ ಪಿಕ್ ಮಾಡಿ ಮಾತಾಡಿದೆ ಆಂಟಿ ಹೇಳಿದ್ರೆ ಹಿಂಗೆ ಆಗೈತಪ್ಪ ಅವನಿಗೆ ತಿಳಿಸಿ ಹೇಳ್ಬಾ ಅಂತೇಳಿ ನಿನ್ನೆರ ಬಂದೇನೆ, ಇವತ್ತು ಬೆಳಗ್ಗೆ ಓಡಿ ಇಲ್ಲಿ ಬಂದೇನೆ ನೋಡು. ನೀನು ನೋಡಿದ್ರೆ ಬೆಳಗ್ಗೆ ಶುರು ಹಚ್ಕೊಂಡು. ಹೌದಾ, ನಮ್ಮ ಫೋನ್ ಮಾಡಿದ್ಲಾ? ಹ್ಞೂಪ್ಪ, ಆಂಟಿ ಫೋನ್ ಮಾಡಿದಕ್ಕೆ ಬಂದಿದ್ದಿಲ್ಲ. ಮತ್ತೆ ನೀ ಬಂದಿದ್ದು ಭಾಳ ಉಪಕಾರ ಆತ್ಲಿ. ನೀ ಬಂದಿದ್ದಿಲ್ಲ ಅಂದ್ರೆ ನಾನು ಇನ್ನೂ ಹಿಂಗೆ ಹಾಳಾಗ್ಬಿಡ್ತಿದ್ದೆ. ನಡಿ ಇವೆಲ್ಲ ಬಿಡ, ನಡಿ ಫ್ರೆಶ್ ಆಗಿ ನಡಿ. ಅಲ್ಲಿ ನೋಡಲ್ಲಿ ಅವ್ವ ಅದೇನ್ಲಿ ಪಿಜ್ಜಾ ನೋಡಲಿ ಇದ್ರ ಮ್ಯಾಗ ಇವ ಹೆಂಗೆ ಮಾಡಿ ಇಟ್ಕೊಂಡು ನೋಡಿ ನಿನ್ನ ಹಲತನ ಅದು. ಹ್ಞೂಲೇಪ್ಪ, ನಾನು ರೂಮ್ ಬಿಟ್ಟು ಹೊರಗೆ ಹೋಗಿಲ್ಲ ಭಾಳ ದಿನ ಆತು. ನಡಿ ಎದ್ದೆ ನಾಯಿ ಅಂತವನ ಹೆಂಗೆ ಕುಂತಿ ನೋಡಂಗೆ. ಹೋಗಿ ಫ್ರೆಶ್ ಅಪ್ ಆಗಿ ಹೋಗು. ಹ್ಞೂಲೆ 2 ನಿಮಿಷ ಕುಂದ್ರೆ ಹಿಂಗೆ ಬಂದ್ಬಿಡ್ತೇನೆ. ಹುಡುಗ ಬಂದಾನ, ಈಗಾರ ನನ್ನ ಮಗ ಕರೆಕ್ಟ್ ಆಗಲಪ್ಪ ದೇವ್ರೆ. ಇಷ್ಟು ದಿನ ಅವ್ನು ಕುಡಿಯೋದು ನೋಡ್ ನನಗಂತೂ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ನಂದು ತಪ್ಪೈತಿ, ಯಾವುದೋ ಹುಡುಗಿನ ಪ್ರೀತಿ ಮಾಡಾತೀನಿ ಬೇ ಅಂತಂದವ. ನಾನು ಬೇರೆ ಜಾತಿ ಇಕ್ಕಿ ಬೇಡ ಬಿಟ್ಬಿಡು ಅವೆಲ್ಲ ಅಂತಂದೆ. ಆಕಿನ ಮನೆಯಾಗೂ ಬೇರೆ ಜಾತಿಯವ್ರ ಹಂಗೆ ಹಿಂಗೆ ಅಂತೇಳಿ ಬೇರೆ ಕಡೆ ಮದುವೆ ಮಾಡಿಕೊಟ್ಬಿಟ್ರೆ ನಾನಾರ ಒಪ್ಕೊಂಡು ಅವ್ರ ಮನೆಗೆ ಹೋಗಿ ಮಾತಾಡಿದ್ದಂದ್ರೆ ಎಲ್ಲ ಸುದ್ದಾಗ್ತಿತ್ತು. ನಾನು ನನ್ನ ಮಗನ ಮಾತು ಕೇಳಿಲ್ಲ ಪಾಪ. ಒಂದು ಕಡೆ ನಾನು ನಂದು ತಪ್ಪ ಇತ್ತಿದ್ರು. ತಂದೆ ತಾಯಿ ಆದ್ರೂ ನಾವು ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಅವಾಗ ಅವನ ಮಾತು ಕೇಳಿದ್ದಂದ್ರೆ ಪಾಪ ಅವನು ಸುಖವಾಗಿರ್ತಿದ್ದ. ಇರ್ಲಿ ಬಿಡು, ನನ್ನ ಮಗಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿ ಆರಾಮ್ಸೆ ಇರೋಂಗೆ ಮಾಡ್ತೀನಿ ಅವಂಗ. ಆಂಟಿ, ಯಪ್ಪ ಮಗನ ನೀನು ಹಿಂಗೆ ನೋಡಿ ಎಷ್ಟು ದಿನ ಆಗಿತ್ತಪ್ಪ. 3 ಹೊತ್ತು ಕುಡಿದು ನೀನು ಹಲತ್ತು ಹೆಂಗೆ ಆಗ್ಬಿಟ್ಟಿತ್ತು ದೇವ. ಆಂಟಿ ನೀವೇನು ಟೆನ್ಷನ್ ತೊಗೋಬೇಡ್ರಿ. ಇನ್ಮ್ಯಾಗ ಅವ್ನು ಆರಾಮಿರ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಮನೆಗೆ ಬರ್ತಾನೆ. ನೀವೇನು ಟೆನ್ಷನ್ ತೊಗೋಬೇಡ್ರಿ. ನಿಮ್ಮ ಪುಣ್ಯ ಬರಲಿಪ್ಪ, ನನ್ನ ಮಗನ ಸುದ್ದವಂಗೆ ಮಾಡಿದ್ದಲ್ಲ. ಅವ್ನಿಗೆ ಕುಂತು ತಿಳಿಸೋರು ಇರಬೇಕಾಗಿತ್ತು ರೀ ಆಂಟಿ. ಅವ್ನಿಗೆ ತಿಳಿಸೋರು ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಅವನು ಮಾಡಿದ್ದ ಆಟ ಆಗ್ಬಿಟ್ಟಿತ್ತು ಅವ್ಗೆ. ನಾನು ಎಷ್ಟು ಬಡ್ಕೊಂಡೆ ಬೇಡಪ್ಪ, ಅವನಿಗೆ ಹೇಳಿ ಸಾಕಾಗ್ಬಿಡ್ತು ನನಗೆ. ನನ್ನ ಮಾತು ಕೇಳಿಲ್ಲ ಅವ. ನಂದು ತಪ್ಪೈತೆ ಮಗನ, ಕ್ಷಮಿಸ್ಬಿಡು. ಅವಾಗ ನೀ ಹುಡುಗಿನ ಪ್ರೀತಿ ಮಾಡಾತಿ ಅಂತ ಅಂದಿದ್ದಾಗ ನಾನು ಒಪ್ಕೊಂಡ್ಬಿಡ್ಬೇಕಾಗಿತ್ತು. ನಾನು ಜಾತಿ ಮುಖ ನೋಡ್ಕೊಂಡೆ ಒಪ್ಕೊಳ್ಳಿಲ್ಲ ಅವಾಗ. ಏನು ಜಾತಿ ರೀ ಆಂಟಿ? ಜಾತಿ ಎಲ್ಲ ನಾವು ಮಾಡ್ಕೊಂಡಿದ್ರಿ. ಅದು ಗಂಡು ಹೆಣ್ಣು 2 ಜಾತಿ ಇರೋದು. ನಾವು ಜಾತಿ ನೋಡ್ಕೊಂಡು ಕುಂತ್ರೆ ಏನೂ ಆಗಂಗಿಲ್ರಿ ಆಂಟಿ. ಹೌದಪ್ಪ, ನಾನು ಈ ಜಾತಿ ಅನ್ಕೊಂಡು ನನ್ನ ಮಗನ ಜೀವನ ಹಾಳು ಮಾಡಿಬಿಡ್ತಿದ್ದೆ. ಕ್ಷಮಿಸ್ಬಿಡಪ್ಪ. ಇರ್ಲಿ ಬಿಡ್ಬೇ, ನೀನು ಬೇಕಂತ ನಾನು ಮಾಡಿದ್ದೇನೆ. ಇರ್ಲಿ ಬಿಡು, ನಾನು ಹಣೆ ಬರೊಳಗೆ ಅದಾಗಬೇಕಂತಿತ್ತು, ಹಂಗೆ ಆತು, ಹೋಗ್ಲಿ ಬಿಡು. ಅವ್ನು ಸ್ವಲ್ಪ ತಿನ್ನಕ್ಕೆ ಏನಾರು ಮಾಡಿಕೊಡ್ರಿ ಆಂಟಿ. ನೋಡ್ರಿ ಹೆಂಗೆ ನಾವು 3 ಹೊತ್ತು ಪಿಜ್ಜಾ ತಿಂತಿದ್ದ ಎಲ್ಲಾನು ಅಲ್ಲೇ ಇಡ್ತಿದ್ದ. ನೋಡ ಮುಕ್ರು ಬಿಟ್ಟ ಅದ್ರ ಮ್ಯಾಗ. ಎಂತ ಚಂದ ಅಡಿಗೆ ಮಾಡ್ಕೊಡ್ತಿದ್ನಪ್ಪ, ತಿಂತಿದ್ದಿಲ್ಲ ಅವ, ಬಿಡ್ತಿದ್ದ ತಿಂದ ಅಂದ್ರೆ. ಹಂಗ ತಗೋರಿ, ಅದು ಅವ್ನ ತಲೆ ಹಾಳಾಗ್ಬಿಟ್ಟಿತ್ತಲ್ಲ, ಏನು ಮಾಡ್ಬೇಕು ಏನಿಲ್ಲ ಅಂತ ಗೊತ್ತಾಗ್ತಿದ್ದಿಲ್ಲ ಅವಂಗೆ. ಚಿಂತೆ ಮಾಡಬೇಡ್ಬಿ, ಇನ್ಮ್ಯಾಗ ನಿನ್ನ ಮಗ ಆರಾಮಾಗಿರ್ತಾನೆ, ನೀನು ಆರಾಮಾಗಿರ. ಅಪ್ಪಾಗೂ ಹೇಳು. ನೀ ಆರಾಮಾಗಿದ್ರೆ ಅಷ್ಟೇ ಸಾಕಪ್ಪ. ನಿನ್ಕಿಂತ ಇನ್ನೇನೈತೆ ಹೇಳಿ ನಮಗೆ. ನೀ ಒಬ್ಬನ ಆರಾಮಿದ್ರೆ ಸಾಕು. ಸರಿ ತಗೋ, ಹೊಟ್ಟೆ ಶೂ ಏನು ಮಾಡ್ಕೊಂಡು ಹೋಗು. ಸರಿ ತಗೋ, ನೀ ಕುಂತೀರಿ ಹಿಂಗೆ ಬರ್ತೀನಂತ. ರಾಜು ನೀನೇ ಇಲ್ಲ ಕುಂತಿರಪ್ಪ, ನಿಂಗೂ ಮಾಡ್ಕೊಂಬರ್ತೀನಂತೆ. ಇರ್ಲಿ ತಗೋರಿ ಆಂಟಿ, ಮನೆಗೆ ಹೊಂಟೆ ನಾನೀಗ. ಹಂಗೆಲ್ಲ ಆಗಂಗಿಲ್ಲಪ್ಪ, ಕುಂದ್ರಬೇಕಾ ನೀನು? ಹ್ಞೂಲೇ ಕುಂದ್ರೆ. ಸರಿ ತಗೋರಿ. ನನ್ನ ಮಗ ಮತ್ತೆ ವಾಪಸ್ ನನ್ನ ಮಗ ಬರಕ್ಕೆ ಕಾರಣ ನೀನು. ಅಂತ ದೊಡ್ಡ ಮಾತಿದಕ್ಕಂತೀರಿ ಆಂಟಿ? ಹಂಗೆ ಯಾಕಂತೀರಿ ಆಂಟಿ? ಅವ್ನು ಚಲೋನ ಅದಾನ, ಆದ್ರೆ ಏನು ತಪ್ಪು ದಾರಿ ತೊಳೆದಿದ್ದ ಅವ ಅಷ್ಟ. ಥ್ಯಾಂಕ್ಸ್ ಲೇ ಮಚ್ಚ, ನನ್ನ ಸಂಬಂಧ ಇಲ್ಲಿ ಮಟ್ಟ ಬಂದು ನಂಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ. ಇದಕ್ಕೆ ಫ್ರೆಂಡ್ ದಾರಿ ತಪ್ಪಾತಾನ ಅಂತಂದ ಮೇಲೆ ನಮ್ಮ ಕರ್ತವ್ಯ ಅಲ್ಲೇ ಚಲೋ ದಾರಿ ತರೋದು. ಹ್ಞೂಪ್ಪ, ನಿಮ್ಮಂಥರ ಒಬ್ಬರು ಫ್ರೆಂಡ್ ಇದ್ರೆ ಸಾಕು, ಜೀವನ ಉದ್ಧಾರ ಆಗ್ಬಿಡ್ತೈತೆ ನೋಡು. ನಮ್ಮಂಥ ಫ್ರೆಂಡ್ಸ್ ನಡುವೆ ಏನಿಲ್ಲ ಇಂಥದ್ದೆಲ್ಲ. ಅದು ಲವ್ ಯು ಮಚ್ಚ, ಲವ್ ಯು ಸೋ ಮಚ್ ಲೇ ಮಚ್ಚ. ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೆ ನಾನು. ಏನಾಜಯಕ್ಕ, ನಂಗೆ ಮರ್ತ ಬಿಟ್ಟಿ ಅಲ್ಲಿ ನೀನು? ಅಯ್ಯೋ ಕುಸ್ಮಿ, ನೆನಪೇ ಇಲ್ಲ ನೋಡಿ ನಂಗೆ. ನಮ್ಮಂತವ್ರನ್ನೆಲ್ಲ ನೆನಪಿಟ್ಕೊಂತೀನಿ ನೀನು. ಯವ ಹಂಗ್ಯಾಕಂತೀಯವ? ಹಂಗೇನಿಲ್ಲ, ಹಂಗ ತಮಾಷೆ ಮಾಡಿದೆ ತಗೋ. ಕುಸ್ಮಿ ನೀನೇ ಹೇಳ್ಬಿಡ್ಲಿ ಅವ್ರಿಗೆ. ಇಲ್ಲ ತಗೋ, ನೀನೇ ಹೇಳ. ನಿಂದು ಚಾನಲ್ ನೀ ಹೇಳ. ಅಂದ ನಿಂದು ಏನಿಲ್ಲ, ಇಬ್ಬರದು ಅದ. ಸರಿ ತಗೋ, ನಾನೇ ಹೇಳ್ತೇನೆ ಅಂತ. ಹಾಯ್ ರೀ, ನಮ್ದು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ ನಾವು. ನಾನು ಹಸ್ಬೆಂಡ್ ಸೇರಿ ಅಂದರೆ ಅವ್ರಿಗೆ ಏನೋ ವಿಡಿಯೋ ಮಾಡ್ಬೇಕಂತ ಆಸೆ ಆಗೈತಿ. ಅದಕ್ಕೆ ಅವ್ರು ಜಸ್ಟ್ ಕಾಮಿಡಿ ವಿಡಿಯೋ, ಶಾರ್ಟ್ ವಿಡಿಯೋ ಥರ ಹಾಕಿ ಬಿಡ್ತಾರೆ ಈ ಚಾನಲ್ ಒಳಗೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗಿತ್ತು ನನಗೆ. ನಿಮ್ಮೆಲ್ಲರ ಸಪೋರ್ಟ್ ಇಂತ್ರನ ನಾನು ಈ ಚಾನಲ್ ಕ್ರಿಯೇಟ್ ಮಾಡೀನಿ. ನಿಮ್ಮ ಭರೋಸೆ ಮ್ಯಾಗ ನಿಮ್ಮ ಸಪೋರ್ಟ್ ಇರ್ತದೆ ಅಂತ ತಗೊಂಡೆ ನಾನು. ಈ ಚಾನಲ್ನ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲಿಂಕ್ ಕೊಟ್ಟಿರ್ತೀನಿ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ. ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ.